ಹಾಯ್ ಫ್ರೆಂಡ್ಸ್, ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಬಯಸ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಯಾವ ಥರ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಅಂತ ನೋಡಿ. ನಾನು ಹೆಸರುಬೇಳೆ, ಪಾನಕ, ಮಜ್ಜಿಗೆ ಎಲ್ಲ ಮಾಡಿ ದೇವ್ರ ಹತ್ರ, ನಮ್ಮ ಮನೇಲಿ ದೇವ್ರ ಫೋಟೋ ಇತ್ತು, ಪಟ್ಟಾಭಿಷೇಕ ಫೋಟೋ ಅಂತ. ಇದನ್ನು ಫೋಟೋ ನಾನು ಸಪ್ರೇಟಾಗಿ ದೇವ್ರ ಹತ್ರ ಇಡ್ದಿರ ಸಪ್ರೇಟಾಗಿ ಇಟ್ಬಿಟ್ಟು ನಾನು ಪೂಜೆಯನ್ನು ಆಚರಣೆ ಮಾಡಿದ್ದೀನಿ. ನೋಡಿ, ಎಲ್ಲನೂ ದೇವ್ರ ಹತ್ರ ಇಡೋಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಟೀಪಾ ಮೇಲೆ ಇಟ್ಬಿಟ್ಟು ನೋಡಿ ಪ್ರಸಾದಕ್ಕೂ ಎಲ್ಲರಿಗೂ ಪಾನಕ ಮಜ್ಜಿಗೆ ಕೊಡೋಣ ಸ್ವಲ್ಪ ಅಂತ ಪಾನಕ ಮಾಡಿದ್ದೀನಿ, ಮಜ್ಜಿಗೆ ಮಾಡಿದ್ದೀನಿ. ಹೆಸರುಬೇಳೆನ ನಮ್ಮ ಅಂಗಡಿ ಮುಂದೆ ತಗೊಂಡೋಗಿ ರೋಡಲ್ಲಿ ಬರ್ತಾಯಿರ್ತಾರೆ, ಸ್ವಲ್ಪ ಜನಕ್ಕೆ ಕೊಡೋಣ ಅಂತ ನನ್ನ ಆಸೆ, ಅದಕ್ಕೆ ನಾನು ಇದೆಲ್ಲ ಮಾಡಿದ್ದೀನಿ. ಎಲ್ಲರಿಗೂ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗಿ ಫಸ್ಟು ಪಾನಕ, ಹೆಸರುಬೇಳೆ, ಮಜ್ಜಿಗೆಯನ್ನು ಕೊಟ್ಬಿಟ್ಟು ಎಲ್ಲರಿಗೂ ಮತ್ತೆ ನಾನು ಇವಾಗ ದೇವ್ರ ದರ್ಶನ ಮಾಡೋಣ ಅಂತ ನಮ್ಮ ಹತ್ರದಲ್ಲಿರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ರಶ್ ಇತ್ತು ನೋಡಿ, ಆದರೂ ದೇವ್ರ ಅಲಂಕರಣೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ತೀನಿ. ಈ ಥರ ದೇವ್ರ ದರ್ಶನ ಎಲ್ಲ ಮಾಡ್ಕೊಬಂದೆ. ಮತ್ತು ಇವತ್ತಿನ ಅಡುಗೆ ಏನಪ್ಪ ಅಂದರೆ, ನಾನು ಹೆಸರುಬೇಳೆ ಪಾಯಸ ಮತ್ತು ಅನ್ನ ಸಾರು, ಚಿತ್ರಾನ್ನ ಮತ್ತು ವಡೆ ಮಾಡಿದ್ದೆ. ಇವಾಗ ವಡೆ ಯಾವ ಥರ ಮಾಡೋದು ಅಂತ ನಿಮಗೂ ಸಹ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ವಡೆಗೆ ಬೇಕಾಗಿರೋದು ಸಾಮಗ್ರಿಗಳು, ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಪುದೀನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಮೇಯ್ನು ಫ್ರೆಂಡ್ಸ್. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ವಡೆಗೆ, ಬೋಂಡಾಗೆ, ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದು ಟೇಸ್ಟೇ ಅದೊಂದು ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಇದು ನಾನು ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಬೇಳೆ ನೆನೆಸಿಟ್ಟಿದ್ದೀನಿ. ಇದನ್ನೆಲ್ಲ ನಾವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಮಿಕ್ಸಿ ಜಾರಲ್ಲಿ ನಾನು ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ ಮತ್ತು ಆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ರುಬ್ಕೋಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ತರಿಯಾಗಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಒಳ್ಳೆ ಟೇಸ್ಟ್ ಇರುತ್ತೆ ವಡೆ ಅಂದರೆ. ಇನ್ನೊಂದು ಸಲ ನೀವು ಅದನ್ನೇ ಮಾಡ್ಕೊತೀರಾ. ನೋಡಿ, ಈ ಥರ ಎಲ್ಲ ರುಬ್ಕೊಂಡು, ಮತ್ತು ನಾನು ಕಡಲೆಬೇಳೆ ಕೂಡ ಅದೇ ಥರ ರುಬ್ಕೋಬೇಕು. ಕಡಲೆಬೇಳೆ ಕೂಡ ಅಷ್ಟೇ ನುಣ್ಣಗೆ ರುಬ್ಕೋಬಾರ್ದು, ತರಿಯಾಗೇ ಇರಬೇಕು. ಈ ಥರ ವಡೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಸಾಲೆ ವಡೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಎಲ್ಲ ನಾನು ರುಬ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ನಲ್ಲ, ಎಲ್ಲನೂ ರುಬ್ಕೊಂಡಿರೋದೆಲ್ಲ ಮಿಕ್ಸ್ ಮಾಡಿ, ಮತ್ತು ಸ್ವಲ್ಪ ಸಾಲ್ಟನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮತ್ತು ಸೋಡಾನು ಒಂದು ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿದ್ರೆ ನಮಗೆ ವಡೆ ಕೈಯಲ್ಲಿ ಹಾಕಬೇಕಲ್ಲ, ಆವಾಗ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಪ್ಯಾನ್ಗೆ ನಾನು ಆಯಿಲ್ ಹಾಕ್ಬಿಟ್ಟು ನೋಡಿ ಈ ಥರ ತಟ್ಕೊಂಡು ನಮಗೆ ಸ್ವಲ್ಪ ಚಿಕ್ಕದಾಗೆ ಮಾಡಬೇಕು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಳ್ಳೆ ಟೇಸ್ಟು, ಗಮ್ಮಂತೈತೆ. ಎಲ್ಲೋ ಮಾಡ್ತಾಯಿದ್ರು ಸ್ಮೆಲ್ ಇಲ್ಲಿಗೆ ಬರುತ್ತೆ ಅನ್ನೋ ಥರ ಇರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಫೈನಲಾಗಿ ಈ ಥರ ಬರುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ, ಸ್ವಲ್ಪ ಫಸ್ಟು ಟೈಮ್ ಹಾಕಿದಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇರಬೇಕು. ನೋಡಿ, ಮತ್ತು ನಾನು ಹೆಸ್ರುಬೇಳೆ ಪಾಯಸನೂ ಕೂಡ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಈ ಹೆಸ್ರುಬೇಳೆ ಪಾಯಸಕ್ಕೆ ಏನು ಸಿಂಪಲ್ಲಾಗಿ ಈಸಿಯಾಗಿ ಆಗೋಗುತ್ತೆ, ಜಾಸ್ತಿ ಟೈಮೇನು ತಗೊಳ್ಳಲ್ಲ. ನಾನು ಹೆಸ್ರುಬೇಳೆ ತಗೊಂಡು ಒಂದು ಪ್ಯಾನಲ್ಲಿ ಹಾಕಿ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು, ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಬಿಟ್ಟು ಹುರ್ಕೊಂಡ್ರೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಸ್ವಲ್ಪ ಕಪ್ಪಗಾಗಿ ಸೀದೋಗ್ತವೆ. ಅದೆಲ್ಲ ಹುರ್ಕೊಂಡಾದಮೇಲೆ ನೋಡಿ, ಈ ಥರ ಕುಕ್ಕರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2-3 ವಿಸಿಲ್ ಇಡಿ ಫ್ರೆಂಡ್ಸ್. ಮತ್ತು ನೋಡಿ, ಅದಕ್ಕೆ ಬೇಕಾಗಿರೋದು ಕೊಬ್ಬರಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ, ಮತ್ತು ಏಲಕ್ಕಿ, ಗಸಗಸಿನ ಇದನ್ನು ನಾವು ರುಬ್ಕೋಬೇಕು. ನೋಡಿ, ಥರ ರುಬ್ಕೊಂಡ್ಮೇಲೆ ಮತ್ತು ಬೆಲ್ಲನ ಕುಟ್ಟಿಟ್ಬಿಟ್ಟು ಇದಕ್ಕೆ ನೀರು ಹಾಕ್ಬಿಟ್ಟು ನೋಡಿ, ವಿಸಿಲ್ ಕೂಡ ಬಂದೇ ಬಿಡ್ತು. ಇದು ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದು ಕುದಿಬೇಕು ಫ್ರೆಂಡ್ಸ್, ಬೆಲ್ಲ ಕರಗೋವರೆಗೂ. ಆಮೇಲೆ ನೋಡಿ, ಇದು ಹೆಸ್ರುಬೇಳೆ ಬೆಂದೇ ಬಿಟ್ಟಿದೆ. ಈ ಥರ ಬೆಂದರೆ ಸಾಕು ಫ್ರೆಂಡ್ಸ್. ಇದು ಕೊಬ್ಬರಿ ಎಲ್ಲ ನಾವು ಅವಾಗ ರುಬ್ಕೊಂಡ್ವಲ್ಲ, ಅದಕ್ಕೆ ಇದನ್ನು ಸೇರಿಸ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಬಿಟ್ಟು ನೋಡಿ, ಬೆಲ್ಲ ಕೂಡ ಕರಗಿಬಿಟ್ಟಿದೆ. ಇದನ್ನು ಸೋದ್ಸಕ್ಕಂತಲೇ ನಾನು ಇಟ್ಟಿದ್ದೆ ಬೆಲ್ಲಕ್ಕೆ ನೀರು ಹಾಕಿ. ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬೇಸಿಗೆ ಟೈಮಲ್ಲಿ ಹೆಸ್ರುಬೇಳೆ ಅನ್ನೋದು ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಬಾಡಿ ಹೀಟ್ ಆಗಿದ್ರೂ ಹೆಸ್ರುಬೇಳೆ ಪಾಯಸ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಬಾಯಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನಾನು ಮತ್ತೆ ಅದನ್ನು ಕುದಿಯೋಕ್ಕೆ ಇಟ್ಬಿಟ್ಟು ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ.
ಅದಕ್ಕೆ ನಾನು ಬಾದಾಮಿ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ. ಅದರಲ್ಲಿ ತುಪ್ಪ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ನೋಡಿ ಆ ಥರ ಹಾಕ್ಬಿಟ್ಟು ಕಲರ್ ಚೇಂಜ್ ಆದರೆ ಸಾಕು ನೋಡಿ, ಅದೇ ಗೊತ್ತಾಗ್ಬಿಡುತ್ತೆ ಅವಾಗೆ. ಅದನ್ನು ಅದರಲ್ಲಿ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಹಬ್ಬದ ವೀಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೋಡಿ ಫ್ರೆಂಡ್ಸ್. ನಾನು ಇವತ್ತು ನಮ್ಮ ಶ್ರೀರಾಮನವಮಿ ಹಬ್ಬ ಈ ಥರ ಇತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.